ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 34. ಸತೀಶ ಎಂದಿನಂತೆ ಕಾಲೇಜಿಗೆ ಹೋಗಿ ಪಾಠ ಪ್ರವಚನದಲ್ಲಿ ತೊಡಗಿದ್ದ. 2 ಪೀರಿಯಡ್ ಮುಗಿದೀತು. ಮುಂದಿನ ಕ್ಲಾಸ್ ಸರದಿಯ ಪ್ರಾಧ್ಯಾಪಕರು ಬಂದಿರಲಿಲ್ಲ. ಸ್ನೇಹಿತರೊಂದಿಗೆ ಹರಟೆ ಹೊಡೆಯುತ್ತಿದ್ದ. ಕಾಲೇಜಿನ ಸಿಬ್ಬಂದಿ ಸತೀಶನಿದ್ದ ತರಗತಿಗೆ ಬಂದು ಒಂದು ಪತ್ರವನ್ನು ಹಿಡಿದು ಸತೀಶ ಎಂದರು ಗಟ್ಟಿ ಧ್ವನಿಯಲ್ಲಿ. ಆ ಹೆಸರಿನವರು ಬೇರೆ ಯಾರೂ ಇರಲಿಲ್ಲ. ಸತೀಶ ಎದ್ದು ನಿಂತ. ಪತ್ರವನ್ನು ನೀಡಿ ಸಿಬ್ಬಂದಿ ಹೊರಟು ಹೋದರು. ತನಗೆ ಪತ್ರ ಬಂದಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ಯಾರು ಬರೆದಿರಬಹುದು? ಹಿಂದೆ ಮುಂದೆ ತಿರುಗಿಸಿ ನೋಡಿದ. ರಮೇಶ ಬರೆದ ಪತ್ರವಾಗಿತ್ತು. ಕುತೂಹಲ ಹೆಚ್ಚಾಯಿತು. ಪ್ರಾಧ್ಯಾಪಕರು ಇನ್ನೂ ಬಂದಿರಲಿಲ್ಲ. ತನ್ನ ಬ್ಯಾಗ್ ಸಮೇತ ಹೊರ ನಡೆದ ಸತೀಶ ಕಾರಿಡಾರಿನ ಮೂಲೆಯೊಂದರಲ್ಲಿ ನಿಂತು ಪತ್ರ ಒಡೆದು ಓದಲು ಶುರು ಮಾಡಿದ. ಪ್ರಿಯ ಮಿತ್ರ ಸತೀಶ, ಹೊಸ ಜಾಗ, ವಾತಾವರಣ, ಸ್ನೇಹಿತರ ನಡುವೆ ನಿನ್ನ ಮನಸ್ಸಿನಲ್ಲಿ ಹಾಸನದ ಮಿತ್ರರಿಗೂ ಸ್ವಲ್ಪ ಜಾಗ ಇದೆ ಎಂದು ಭಾವಿಸಲೇ? ಅಥವಾ ಹಳೆಯ ಸಂಬಂಧಗಳು ಹೊಸ ಸಂಬಂಧದ ಮುಂದೆ ಕಳೆದು ಹೋಗಿವೆ ಎಂದು ಭಾವಿಸಲೇ? ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಹೋಗುವುದು ಸಹಜ ಅಲ್ಲವೇ ಮಿತ್ರ? ನಮ್ಮನ್ನು ಮರೆತರೂ ಚಿಂತೆ ಇಲ್ಲ, ಆದರೆ ಸುಜ್ಜಿಯನ್ನು ಮರೆಯಬಾರದಲ್ಲವೇ? ನಿನ್ನ ಹೃದಯವನ್ನೇ ಮರೆತು ಬಿಟ್ಟೆಯಾ? ಪ್ರೀತಿ ಪ್ರೇಮ ಕೇವಲ ಸಾಂದರ್ಭಿಕ ಸರಕ್ಕೆ? ಆತ್ಮಸಾಕ್ಷಿ ಸತ್ತು ಹೋಯಿತೆ? ಸುಜ್ಜಿ ಏಕಾಂಗಿಯಾಗಿ ಸಾವು ಬದುಕಿನ ಜೊತೆ ಹೋರಾಟ ನಡೆಸಿದ್ದಾಳೆ. ತೀವ್ರ ಅಪಘಾತವಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ದಿನಗಣನೆ ಮಾಡುತ್ತಾ ಹಾಸಿಗೆಯಲ್ಲಿ ಶವವಾಗಿ ಬಿದ್ದಿದ್ದಾಳೆ. ಈ ವಿಷಯವನ್ನು ನಿನಗೆ ತಿಳಿಸುವಂತೆ ನಾನು ದೂರವಾಣಿ ಮೂಲಕ ನಿಮ್ಮ ಅಣ್ಣನಿಗೆ ತಿಳಿಸಿದ್ದೆ. ನಿಮ್ಮ ಅಣ್ಣ ನಿನಗೆ ತಿಳಿಸಲಿಲ್ಲವೇ? ಅಥವಾ ಸುಜಿ ನಿನ್ನ ಪ್ರೀತಿ ಪ್ರೇಮದಾಟಕ್ಕೆ ಸಿಕ್ಕ ಊಟದೆಲೆಯೇ? ಉಂಡು ಬಿಸಾಡುವ ಮನೋಭಾವವೇ? ತಪ್ಪು ಮಾಡಿದೆ ಗೆಳೆಯ. ನಿನ್ನನ್ನು ಗೆಳೆಯ ಎಂದು ಕಲ್ಪಿಸಲು ಮನಸ್ಸಿಗೆ ಕಷ್ಟವಾಗುತ್ತಿದೆ. ಆತ್ಮಸಾಕ್ಷಿ ಇದ್ದರೆ ಸುಜಿಯನ್ನು ತಕ್ಷಣ ಬಂದು ನೋಡು. ಅದು ಉಸಿರು ನಿಲ್ಲುವ ಮುನ್ನ. ಆಗ ನಿನ್ನ ಅಪರಾಧವನ್ನು ಸುಜಿಯ ಆತ್ಮ ಕ್ಷಮಿಸಲೂಬಹುದು. ನಿಂತಿ ರಮೇಶ. ಪತ್ರವನ್ನು ಓದಿ ಬೆದರಿದ. ಕೈಕಾಲು ಕಂಪಿಸಿತು. ಮೈ ಒಮ್ಮೆಲೆ ಬಿಸಿಯಾದಂತಾಗಿ ರಕ್ತದ ಒತ್ತಡ ಹೆಚ್ಚಾಗಿ ತಲೆ ತಿರುಗಿತು. ಕತ್ತಲು ಆವರಿಸಿದಂತಾಯಿತು. ಹೃದಯದ ಬಡಿತ ಹೆಚ್ಚಾಯಿತು. ಜೊತೆಗೆ ಆತಂಕ. ಮಿತ್ರನ ಪತ್ರದಲ್ಲಿರುವ ಒಂದೊಂದು ಪದವು ಬಾಣದಂತೆ ಬಂದು ಎದೆಗೆ ಚುಚ್ಚಿದಂತಾಯಿತು. ಮನಸ್ಸಿಗೆ ಅತೀವ ನೋವಾಯಿತು. ರಮೇಶ ಬರೆದ ಪತ್ರವನ್ನು ಪದೇ ಪದೇ ಓದಿದ. ದುಃಖ ಮಿತಿ ಮೀರಿತು. ಅತ್ತ ತನ್ನನ್ನು ತಾನೇ ಹೀಯಾಳಿಸಿಕೊಂಡ. ಕ್ರೂರ ವಿಧಿಯನ್ನು ಶಪಿಸಿದ. ತನಗೆ ಕ್ಷಮೆಯೇ ಇಲ್ಲವೆಂದುಕೊಂಡ. ಸುಜಿಯ ಅಪಘಾತದ ಸುದ್ದಿಯನ್ನು ಅಣ್ಣ ವೆಂಕಟೇಶ ಮುಚ್ಚಿಟ್ಟ ವಿಷಯ ಪತ್ರವನ್ನು ಓದಿದಾಗ ಸ್ಪಷ್ಟವಾಯಿತು. ಇಂದು ಮಿತ್ರನ ಮತ್ತು ಸುಜಿಯ ದೃಷ್ಟಿಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಲು ವೆಂಕಿಯ ಕುತಂತ್ರವೇ ಕಾರಣ. ಅವನನ್ನು ಬಿಡಬಾರದು. ಅವನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ವೆಂಕಿಯ ಪ್ರತಿ ದ್ವೇಷ ಹೆಚ್ಚಾಯಿತು. ರೋಷ ಆವರಿಸಿತು. ಕೋಪಕ್ಕೆ ತುತ್ತಾಗಿ ಬುದ್ಧಿ ಕಳೆದುಕೊಂಡ ಸತೀಶ ಹಿಂದು ಮುಂದು ಆಲೋಚಿಸದೆ ಸೈಕಲ್ ಏರಿ ಮನೆಯತ್ತ ಹೊರಟ ಸತೀಶ. ದಾರಿಯುದ್ದಕ್ಕೂ ಆತನ ಮನಸ್ಸಿನಲ್ಲಿ ಸುಜಿ ಜೀವಚ್ಛವವಾಗಿ ಮಲಗಿರುವ ದೃಶ್ಯ ಪದೇ ಪದೇ ಕಾಡುತ್ತಿತ್ತು. ಮಿತ್ರನ ಪತ್ರ ಅಣಕಿಸಿತು. ಅಯ್ಯೋ ದೇವರೇ, ನಾನೇನು ಅನ್ಯಾಯ ಮಾಡಿದೆ? ನನಗೇಕೆ ಈ ಶಿಕ್ಷೆ? ಸುಜ್ಜಿಯ ಅಪರಾಧವಾದರೂ ಏನು? ಅವಳ ಭವಿಷ್ಯ ಕಸಿದುಕೊಳ್ಳುವ ಮನಸ್ಸು ಹೇಗೆ ಬಂತು? ರೋಧಿಸುತ್ತಾ ಸೈಕಲ್ ತುಳಿಯುತ್ತಿದ್ದ. ಸುಜ್ಜಿಗಾಗಿ ಹೃದಯ ತುಡಿಯುತ್ತಿತ್ತು. ಅವಳನ್ನು ನೋಡಿ ಮಾತನಾಡಿಸಬೇಕೆಂಬ ಬಯಕೆ ಮನೆ ಮಾಡಿತು. ಸತೀಶನ ರೋಷ ಕ್ಷಣ ಕ್ಷಣಕ್ಕೂ ಕೂತಿತು. ಅದು ಕಡಿಮೆಯಾಗುವ ಯಾವ ಲಕ್ಷಣಗಳು ಇರಲಿಲ್ಲ. ವೆಂಕಿಯನ್ನು ಕೊಂದು ಬಿಡಬೇಕೆನಿಸುತ್ತಿತ್ತು. ಜ್ವರದ ಕಾರಣ ವೆಂಕಟೇಶ ಕಾಲೇಜಿಗೆ ಹೋಗಿಲ್ಲವೆಂಬ ವಿಷಯ ಸತೀಶನಿಗೆ ಗೊತ್ತಿತ್ತು. ಅವನನ್ನು ಬಿಡಬಾರದು. ಸರಿಯಾದ ಪಾಠ ಕಲಿಸಲೇಬೇಕೆಂಬ ನಿರ್ಧಾರ ಮಾಡಿದ. ಸೈಕಲ್ ವೇಗ ಹೆಚ್ಚಿಸಿದ. ಮನೆ ತಲುಪುತ್ತಿದ್ದಂತೆ ಸೈಕಲ್ ನಿಲ್ಲಿಸಿ ಬಾಗಿಲು ಬಳಿ ಬಂದು ದಡದಡನೆ ಬಾಗಿಲು ಬಡಿದ. ಬಾಗಿಲು ಬಡಿದ ಶಬ್ದ ಕೇಳಿ ಸರಸ್ವತಿಯವರು ಬಾಗಿಲು ತೆರೆದು ನೋಡಿ ಚಕಿತರಾದರು. ಎಂದೂ ಇಲ್ಲದ ಸತೀಶ ಇಂದು ಇಷ್ಟು ಬೇಗ? ಕಾಲೇಜಿಂದ ಬಂದಿದ್ದ ಕುತೂಹಲ ತಡೆಯದೆ ಕೇಳಿದರು. ಯಾಕೋ ಕಾಲೇಜಿಲ್ವಾ? ಇವತ್ತೇನಿಷ್ಟು ಬೇಗ? ಸಹಜವಾಗಿಯೇ ಪ್ರಶ್ನಿಸಿದರು. ನಿನ್ನ ಪ್ರಶ್ನೆಗೆ ಉತ್ತರಿಸುವಷ್ಟು ಸಮಯವಿಲ್ಲ. ಎಲ್ಲಿ ಆ ಮನೆ ಹಳ ಎಂದು ನೇರವಾಗಿ ವೆಂಕಿ ಮಲಗಿದ ಕೋಣೆಯತ್ತ ನಡೆದ. ಗಾಬರಿಂದ ಸರಸ್ವತಿಯವರು ಸತೀಶನನ್ನು ಹಿಂಬಾಲಿಸಿದರು. ಅವನ ನಡೆ ನುಡಿ ತೀರಾ ವಿಚಿತ್ರ ಎನಿಸಿತು. ಸಿಟ್ಟಿನಿಂದ ಹೆಜ್ಜೆ ಹಾಕುತ್ತಾ ಒಳಗೆ ಹೊಕ್ಕು. ಲೇ ವೆಂಕಿ, ಮನೆ ಮುರುಕ, ನಿನಗೆ ನಾನೇನು ಅನ್ಯಾಯ ಮಾಡಿದೆ? ಯಾಕೆ ಹೀಗೆ ಮಾಡಿದೆ ಎನ್ನುತ್ತಾ ಕೋಪದಿಂದ ಕಿರುಚುತ್ತಲೇ ವೆಂಕಿ ಬಳಿ ಬಂದ. ಜ್ವರದಿಂದ ಬಳಲಿ ಮಲಗಿದ್ದ ವೆಂಕಿ ಸತೀಶನ ಕೂಗಾಟ ಕೇಳಿ ನಿಧಾನವಾಗಿ ಕಣ್ಣು ತೆರೆದ. ಮಾಡೋದೆಲ್ಲ ಮಾಡಿ ಬಿದ್ಕೊಂಡಿದೆಯಾ ಪಾಪಿ ಎಂದು ಜೋರಾಗಿ ಒದ್ದ. ಅಮ್ಮ ಎಂದು ಚೀರಿದ. ಹೆದರಿಕೆಯಿಂದ ಎದ್ದು ಕುಳಿತ. ಮತ್ತೆ ಒದ್ದು ಬೀಳಿಸಿದ ಸತೀಶ. ಸತೀಶನ ರೌದ್ರಾವತಾರ ಕಂಡು ಅಮ್ಮ ಸರಸ್ವತಿ ಮತ್ತು ವೆಂಕಿ ಹೆದರಿ ಹೋದರು. ವೆಂಕಿ ಹೆದರಿ ತೊದಲುತ್ತಿದ್ದ.
ಏನಾಗಿದೆ ಇವನಿಗೆ? ಆವೇಶ ಬಂದವರಂತೆ ಯಾಕೆ ಆಡ್ತಿದ್ದಾನೆ ಎಂದುಕೊಂಡು ಸತೀಶನನ್ನು ಹಿಡಿದು ಬೆಂಕಿಯನ್ನು ರಕ್ಷಿಸುವ ಪ್ರಯತ್ನಕ್ಕೆ ಮುಂದಾದರು ಸರಸ್ವತಿಯರು. ಅಮ್ಮ ಎಂಬುದನ್ನು ಲೆಕ್ಕಿಸದೆ ಜೋರಾಗಿ ನೂಕಿದ. ಆ ರಭಸಕ್ಕೆ ಅವರು ಕೆಳಗೆ ಬಿದ್ದರು. ಅಮ್ಮ ನೆಲಕ್ಕೆ ಬಿದ್ದ ಕೂಡಲೇ ಅಮ್ಮ ಅಂತ ಅವರ ನೆರವಿಗೆ ಧಾವಿಸಿದ ಬೆಂಕಿ. ಸತೀಶನಿಗೆ ಕೋಪ ಏರುತ್ತಲೇ ಇತ್ತು. ಕುದಿಯುತ್ತಿದ್ದ ಸತೀಶ ಜೊತೆಗೆ ದುಃಖ ಉಮ್ಮಳಿಸಿ ಬಂತು. ಕಣ್ಣೀರು ಹಾಕುತ್ತಾ ರೋಷಾವೇಶ ತಾಳಿ ಬೆಂಕಿಯನ್ನು ಹಿಡಿದು ಗೋಡೆ ಕೊರಗಿಸಿ ಮನಸಾರೆ ತಿಳಿಸಿದ. ಅವನ ತಲೆಯನ್ನು ಗೋಡೆಗೆ ಚಚ್ಚಿದ. ಜ್ವರದಿಂದ ಬಳಲಿದ ಬೆಂಕಿ ಕುಸಿದು ಬಿದ್ದ. ಸತೀಶನ ಹುಚ್ಚಾಟಕ್ಕೆ ತುತ್ತಾಗಿದ್ದ ಬೆಂಕಿ ಜ್ವರದಿಂದ ಬಳಲಿದ್ದರೂ ಪ್ರತಿರೋಧ ಒಡ್ಡಿದ್ದ. ಆದರೆ ಸತೀಶನ ರೋಗಾಗ್ನಿಗೆ ತುತ್ತಾಗಿದ್ದ. ಅವನ ಆರ್ಭಟಕ್ಕೆ ತಲೆಬಾಗಿದ್ದ. ಅಲ್ವಾ ಪಾಪಿ, ಸುಜಾತೆಯ ಅಪಘಾತವಾದ ಸುದ್ದಿನ ಮುಚ್ಚಿಟ್ಟು ಏನನ್ನು ಸಾಲಿಸಿದೆ ಹೇಳು? ಯಾಕೋ ನನ್ನ ಮೇಲೆ ದ್ವೇಷ? ನಾನು ನಿನ್ನ ತಮ್ಮ ಅಲ್ವೇನೋ ಎಂದು ಅಬ್ಬರಿಸಿದ. ಕೋಪದಿಂದ ಕುದಿಯುತ್ತಿದ್ದ. ಆದರೆ ಏನನ್ನೂ ಮಾಡಲಾಗದೆ ಅಸಹಾಯಕನ ನಿಂತು ಕಣ್ಣೀರು ಸುರಿಸಿದ. ಪದೇ ಪದೇ ಬರುತ್ತಿದ್ದ ರೋಷಾವೇಶವನ್ನು ನಿಯಂತ್ರಿಸಲಾಗದೆ ಏರು ಧ್ವನಿಯಲ್ಲಿ ಕೂಗಾಡುತ್ತಲೇ ಇದ್ದ. ದ್ವೇಷ, ರೋಷ, ದುಃಖದಿಂದ ತನ್ನತನವನ್ನು ಕಳೆದುಕೊಂಡಿದ್ದ ಸತೀಶ ತನ್ನ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ. ಸುಜಿಗೆ ಅಪಘಾತವಾದ ವಿಷಯವನ್ನು ಮುಚ್ಚಿಟ್ಟಿದ್ದು ಗೊತ್ತಾಗಿದೆ. ಇಂದಲ್ಲ ನಾಳೆ ಈ ವಿಷಯ ಗೊತ್ತಾದರೆ ರಂಪಾಟ ಮಾಡುತ್ತಾನೆ ಎಂದು ನಿರೀಕ್ಷಿಸಿದ ಬೆಂಕಿಗೆ ಸತೀಶನಿಗೆ ಏನು ಹೇಳಬೇಕೆಂದು ತಿಳಿಯದೆ ತಳಬಡಿಸಿ ಅಮ್ಮನನ್ನು ಅಸಹಾಯಕನಾಗಿ ನೋಡಿದ. ಸರಸ್ವತಿಯವರಿಗೆ ಎಲ್ಲವೂ ಅರ್ಥವಾಯಿತು. ಆದರೆ ನಿಜವನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸತೀಶನಿಗೆ ವಿಷಯ ತಿಳಿಸದೆ ಮುಚ್ಚಿಟ್ಟಿದ್ದರಲ್ಲಿ ತಮ್ಮ ಪಾತ್ರವು ಇತ್ತೆಂಬುದು ಅವರಿಗೆ ಗೊತ್ತಾಯಿತು. ವಾತಾವರಣ ತಿಳಿಗೊಳಿಸಲು ಮುಂದಾದರು. ಸತೀಶ, ಆವೇಶ ಒಳ್ಳೆಯದಲ್ಲಪ್ಪ. ಉದ್ವೇಗಕ್ಕೆ ಒಳಗಾಗಿ ಬೆಂಕಿಯನ್ನು ಕೊಲ್ಲೋದಕ್ಕೆ ಹೊರಟಿದ್ದೀಯಾ? ಹೆಚ್ಚು ಕಡಿಮೆ ಆದರೆ ಜೀವನ ಪರ್ಯಂತ ಅನುಭವಿಸಬೇಕು. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡ. ತಿಳುವಳಿಕೆ ಜೊತೆಗೆ ಆಕ್ಷೇಪಿಸಿದರು ಅಮ್ಮ. ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಅಲ್ವಾ? ಹೃದಯಹೀನರು, ಮನುಷ್ಯ ರೂಪದ ರಾಕ್ಷಸರು. ಬೈಯುತ್ತಲೇ ಬ್ಯಾಗಿಗೆ ಒಂದೆರಡು ಬಟ್ಟೆ ತುಂಬಿಸಿ ಹೊರಗೆ ಹೊರಟ. ಎಲ್ಲಿಗೆ ಹೊರಟೆ? ಏನಾಗಿದೆ ನಿನಗೆ? ಅಮ್ಮ ಅಳುತ್ತಲೇ ಕೇಳಿದರು. ಹಾಸನಕ್ಕೆ ಹೋಗ್ತಾ ಇದ್ದೀನಿ ಎಂದಷ್ಟೇ ಹೇಳಿ ಯಾರ ಮಾತನ್ನು ಕೇಳಿಸಿಕೊಳ್ಳದೆ ಮನೆಯಿಂದ ಹೊರಟ ಸತೀಶ. ಅವನನ್ನು ತಡೆಯುವ ಶಕ್ತಿ ಯಾರಿಗೂ ಇರಲಿಲ್ಲ. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.